ಸ್ನೇಹಿತರೆ, ಇದು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಇಲ್ಲಿ ಬೆಳಿಗ್ಗೆನೇ ಮಕ್ಕಳಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾನು ಈ ಥರ ಮಿನಿ ದೋಸೆಸ್ನ ಮಾಡಿ ಅದ್ರ ಜೊತೆ ಚಟ್ನಿ ಹಾಗೆಯೇ ಆ್ಯಪಲ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ. ಎಲ್ಲರೂ ತುಂಬ ದಿನದಿಂದ ಕೇಳ್ತಾ ಇದ್ರಿ, ಏನಕ್ಕೆ ನೀವಿನ್ನು ವ್ಲಾಗ್ಸ್ನ ಮಾಡ್ತಾ ಇಲ್ಲ ಅಂತ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನಾನು ವ್ಲಾಗ್ಸ್ನ ಮಾಡಿಲ್ಲ. ನಾನು ತುಂಬ ಕ್ಲೋಸ್ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ ಗೊತ್ತಿರುತ್ತೆ ನನಗೆ ಟೂ ವೀಲರ್ ರೈಡಿಂಗ್ ಬರಲ್ಲ, ತುಂಬ ಭಯ ಇದೆ ಅಂತ. ಸೊ ನಾನು ಹಾಗಾಗಿ ಟೂ ವೀಲರ್ ರೈಡಿಂಗ್ನ ಟ್ರೈನಿಂಗ್ ತೊಗೊಳ್ತಾ ಇದ್ದೀನಿ. ನನಗೆ ಅದರಲ್ಲೇ ಬ್ಯುಸಿ ಆಗಿರೋದ್ರಿಂದ ನನಗೆ ವ್ಲಾಗ್ಸ್ ಎಲ್ಲ ಮಾಡಲಿಕ್ಕೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆಲ್ಲ ಟೈಮ್ ಆಗ್ತಾನೇ ಇರಲಿಲ್ಲ. ಇವತ್ತು ಸ್ವಲ್ಪ ಹುಷಾರಿಲ್ಲ ಅಂತ ಅನ್ನೋ ಕಾರಣಕ್ಕೆ ನಾನಿವತ್ತು ಟ್ರೈನಿಂಗಿಗೆ ಹೋಗಿರಲಿಲ್ಲ. ಹಾಗಾಗಿ ಇವತ್ತು ವ್ಲಾಗ್ ಆದರೂ ಮಾಡೋಣ, ಇನ್ನೇನು ನನ್ನ ಟ್ರೈನಿಂಗ್ ಕೂಡ ಮುಗಿತಾ ಬಂತು. ಸೊ ಹಾಗಾಗಿ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವತ್ತಿಂದ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮಕ್ಕಳಿಗೆಲ್ಲ ಲಂಚ್ ಪ್ಯಾಕ್ನ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ನನ್ನ ಹಸ್ಬೆಂಡ್ಗೆ ನಾನಿಲ್ಲಿ ಗೀ ಪುಡಿ ದೋಸೆನ ಮಾಡ್ತಾಯಿದ್ದೀನಿ. ಮಾಮೂಲಿ ದೋಸೆ ಮೇಲೆ ಚಟ್ನಿ ಪುಡಿನ ಹಾಕಿ ಅದ್ರ ಮೇಲೆ ಗೀನ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಂತರ ನನಗೋಸ್ಕರ ನಾನಿಲ್ಲಿ ಓಟ್ಸ್ನ ಮಾಡ್ಕೊತಾ ಇದ್ದೀನಿ. ನೈಟ್ ಓಟ್ಸು, ಚಿಯಾ ಸೀಡ್ಸು, ಡ್ರೈ ಫ್ರೂಟ್ಸ್ನ ನೆನೆಸಿ ಬೆಳಗ್ಗೆ ಅದಕ್ಕೆ ಫ್ರೂಟ್ಸು ಮತ್ತು ಸೀಡ್ಸು, ಹನಿ ಹಾಗೆಯೇ ಸಿನಮಮ್ ಪೌಡರ್ ಇದನ್ನೆಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದು ಡಯಟ್ ಮೀಲ್ ಕೂಡ ಆಗಿರುತ್ತೆ. ನಿಮಗೆ ಇದು ಡೀಟೇಲ್ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.